ಹುಟ್ಟುಪದ್ದು ಕತೆ ಹೆಂಗಾಗಿದೆ ಗೊತ್ತಾ? ನಾವು ಅವಳು ಕೇಳೋದು ರೀ ಅಂತ, ಯಾರು ನೀವು ರೀ ಅಂತ ಕೂಗಿ ಸಕ್ರೆ ತಂದ್ರ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಎಣ್ಣೆ ಕುಡ್ಕೊಂಬಂದ ಎಣ್ಣೆ ಕುಡಿದ್ರೆ ಖುಷಿ ಅಲ್ವಾ? ಅದು ಕೇಳಲ್ಲ, ನಾವು ಮಾತ್ರ ಸ್ಫೂರ್ತಿ. ನಾನು ಮದುವೆ ಆಗಿ ಕರಗ ನಾನು ಹೆಂಡತಿ ನೋಡ್ಬೇಕಾ? ಅಣ್ಣ ಈ ಪಾತ್ರಕ್ಕೆ ನಿಮ್ಮ ಮಿಸ್ಸಸ್ ನಾನು ಹೆಂಡತಿ ಅಂತ ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಮುಂದೆ ನಿಂತ ಹೆಂಗಪ್ಪ ಹೇಳೋದ ನಾನು ಹೆಂಡತಿ ಅಂತ. ಒಂದು ನಿಮಿಷ ಹೆಂಡತಿ ಕಮಾನ್ ಸಾಂಗಾಟ ಕೇಳ್ತೀರಾ? ಹಂಗೆ ಅದರಂಗ ಏನ್ರಿ ಕೊಂಡು ನಾನು ಸುಸ್ತಾಗಿಲ್ಲ, ಇಲ್ಲಿ ಪುಣ್ಯಾತ್ಮ ಸುಸ್ತಾಗಿ ಸೊ ಪಿಕ್ಚರ್ ನೋಡಕ್ಕೆ ಅಂತ ಬಂದೀನಿ. ಅಲ್ಲ ಕಣೆ, ಯಾಕೆ ಇಷ್ಟು ಲೇಟ್ ಆಗಿ ಬಂದಿ ನೀನು? ಅಯ್ಯೋ ಸುಮ್ಮನಿರಿ, ನೀವೇನು ಒಂದು ಪಂಚೆ ಒಂದು ಶರ್ಟ್ ಹಾಕೊಂಡು ಬಂದ್ಬಿಡ್ತೀರ. ನಾವು ರೆಡಿ ಆಗೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಅಲ್ಲಿ ಇಲ್ಲದೇ ರೂಟು, ನಾವೇನೋ ಪಂಚೆ ಸೈಟ್ ಅಂತೆ, ಇವರು ರೆಡಿ ಆಗಿ ಇಷ್ಟೊತ್ತಂತೆ. ಅಣ್ಣ ವರ್ಷಕ್ಕೆ ಎಷ್ಟಪ್ಪ ಬಂದವಣ್ಣ? ಸಂಕ್ರಾಂತಿಗೊಂದು ಸೀರೆ, ಯುಗಾದಿ ಹಬ್ಬಕ್ಕೊಂದು ಸೀರೆ, ದೀಪಾವಳಿಗೊಂದು ಸೀರೆ. ಅಲ್ಲ, ಒಂದು ನಾಯಿ ಮರಿ ಕೊಡ್ಸು ಅಂತ ಹೇಳಿದೆ, ಕೊಡ್ಸಿದ್ರಾ? ನಾನು ಹೇಳ್ತೀನಿ, ಗಟ್ಟಿ ಪಡ್ಕೊಂಡ್ಬಿಟ್ಟವ್ರೆ ಹೇಳು ಅಂತ ಹೇಳಿದ್ರೆ ಹೇಳ್ಬಿಟ್ಟು ಕೂದಲಿ ಮುಗ್ದಂತು ಮುಗ್ದವ ಮನೇಲೆ ಹೇಳ್ಕತ್ತೀನಿ ಬಿಡಿ ಸಾ ಅಂದ್ರೆ ಇರಿ ಹೇಳ್ತೀನಿ ನಾನು. ಆಯ್ತು ಬಿಡ್ರಿ, ನಮ್ಗೆ ಹೇಳಿದ್ರು ಅವ್ರಿಗೆ ಹೇಳಿದ್ರು. ನೀವೇ ತಾನೇ ಇವಾಗ ಯಜಮಾನ್ರು. ಓಕೆ ಓಕೆ ಓಕೆ. ವರ್ಷಕ್ಕೆ ಇಷ್ಟು ಹಬ್ಬ ಬರ್ತವೆ, ವರ್ಷಕ್ಕೆ 10 ಸೀರೆ ತಗೋತಾರೆ. ಅದೇ ಗಂಡು ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ರಾಮರಾಜ್ ಬನೀನು, ರಾಮರಾಜ್ ಸಲ್ಟು, ರಾಮರಾಜ್ ಪಂಚೆ ಎಲ್ಲ ವೈಟು. ಸಂಕ್ರಾಂತಿಗೆ ಹೋದೆ, ದೀಪಾವಳಿಗೆ ಹೋದೆ, ಸುಟ್ಟಂತು ಕಣೆ ಪಟಾಕಿ ಹೊಡೆದು ಅಯ್ಯೋ ಮುಂದಿನ ವರ್ಷ ತಗೊಳ್ತಾರೆ. ಅದು ಇವ್ರು ತಗೋತಾರ. ಬೇಜಾರು ಏನು ಗೊತ್ತಾ? ತಗೊಳ್ಳೋದು 600 ರೂಪಾಯಿ ಸೀರೆ, ಜಾಕೆಟ್ಗೆ 600 ರೂಪಾಯಿ ಕೂಲಿ ಕೊಡ್ಬೇಕನಕ. 600 ರೂಪಾಯಿ ಸೀರೆಗೆ 600 ರೂಪಾಯಿ. ಅದು ಏನು ಮಕ್ಕಿಗಳಂತೆ ಪಿಡಿ 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 ಅಲ್ಲಿ ಸೀರೆ ಸೆಟ್ಟವಲ್ಲ, ಅಷ್ಟು ಮಾತ್ರ ಇರ್ಬೇಕಲ್ವಾ ಬ್ಲೌಸ್ ಅಂದ್ಮೇಲೆ? ಅದು ಬ್ಲೌಸ್ ಅಂದ್ಮೇಲೆ ಅಷ್ಟು ಇರೋದು ಓಕೆ. ಹಿಂದ್ಗಡೆ ಕುಟುಂಬಿನ ಮೈಸೂರವ್ರ ಮನೆ, ಬೆಂಗಳೂರವ್ರ ಮನೆ, ಕೊನೆಗೆ ಒಬ್ಬ ಏನ್ ಮಾಡೋ ಗೊತ್ತ? ಸೆಂಟ್ರಲ್ ಜೈಲ್ ಬಿಡಿಸ್ಬಿಟ್ಟಿದ್ದಾನಂತೆ ಅವನು. ಹೇಳಿದ್ರೆ ಸಾಕಂತ ಈಗ ತಿರ್ಗಳಂತೆ. ಓ ಸೆಂಟ್ರಲ್ ಜೈಲ್ ಬೇಡಪ್ಪ. ತಿರ್ಗಿ ಅವ್ನು ಏನೇ ನನಗೆ ಮಾತಾಡ್ತೇನೆ ಸುಮ್ಮನೆ ಸೆರೆಕ್ ಪಿನ್ ಹಾಕಿದ್ದಾಳೆ, ಬಿಟ್ಟಿದ್ರೆ ಸಾಕಂತೆ. ಹಿಂದ್ಗಡೆ ಸೆಂಟ್ರಲ್ ಜೈಲ್ ಅಲ್ಲ, ಓ ನನ್ನ ಸೆಂಟ್ರಲ್ ಜೈಲ್ ಕಳ್ಸಕ್ಕೆ ಅಂತ ಈ ಪ್ಲಾನ್ ಅಂತ ಹಿಂಗಾಗಿದೆ ಅಂತ ಕತೆ ಗೊತ್ತಾ? ಪಿಕ್ಚರ್ ನೋಡೋಣಪ್ಪ. ಅಲ್ಲ, ಒಂದ್ ನಾಯಿ ಮರಿ ಕೊಡ್ಸು ಅಂತ ಕೊಡ್ಸಿದ್ರ ನೀವು? ನೋಡಿ ಮಾತೆಲ್ಲ ಮಾತಾಡ್ತಾ ಇದ್ದೀರ ಸುಮ್ಮನೆ. ಒಂದ್ ನಾಯಿ ಮರಿ ಬೇಕಂತ, ಒಂದ್ ಹೆಚ್ಚ ಹೊಸ ಕೊಡ್ಸು ಅಂತ ಕೇಳಿ. ದಿನ ಹಾಲು ಕರ್ಕೊಂಡು ಡೈರಿಗೆ ಹಾಕೊಂಡು ಸೀರೆ ಮನೆಯಾಗ ಸಾಮಾನೆಲ್ಲ ತಗೋಬೋತಾನೆ. ನಾಯಿ 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 ಅಂತೆ. ಸಗಣಿ ಎತ್ಬೇಕಲ್ಲ, ಕೇಳಿ ಹೇಳ್ತೀನಿ ಅಣ್ಣ. ನಾನು ಮಾಡೋದ್ರೆ ನೀನೇ ಮಾಡ್ತಾ ಇದ್ದೀರ ಅಣ್ಣ, ನಾನು ಮಾಡ್ತೀನಿ ಸ್ವಲ್ಪ ಹೊತ್ತನ ಬಿಟ್ಬಿಡೋಣ. ಅವ್ರಿಗೆ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ತಾ ಇಲ್ಲ, ನೀನು ಕೌಂಟ್ ಹೊಡಿತಾ ಇದ್ದಿ. ಸೊ ಲೆಕ್ಕ ಹಾಕೊಳ್ಳಿ. ಯಾವುದು ಏನು ಹೇಳಿ? ನಾಯಿ ಅಲ್ವಾ? ನಾಯಿ ನಾಯಿ ಹೇಳ್ತೀನಿ. ಮನೆಯಿಂದ ಅಕ್ಕೆ ರೀಸೆಸ್ಗೆ ಹೋಗ್ಬೇಕು ಅರ್ಜೆಂಟು, ತರ ಹೇಳ್ಕೊಬರ್ತಾಳೆ. ನೀನು ಸ್ಮಾರ್ಟಾಗಿ ಒಬ್ಬ ಹುಡುಗ ಕೂತಿದ್ದು ನೋಡ್ಬಿಟ್ರೆ ಮುಗ್ದಾಯ್ತು. ನಾಯಿಗಿಂತೂ ಸ್ಟೈಲಾಗಿ ಹೋಗು, ಅದ್ರ ಕಷ್ಟ ಸುಸ್ಸುಗೆ ಹೋಗಬೇಕು. ಇವಳು ಎಳ್ದಿಡ್ದು ಚೊಮ್ಮಿ ಡಿಸಿಪ್ಲಿನ್ ಪ್ಲೀಸ್. ಏನ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದದ ಅದು? ಅಟೆನ್ಷನ್ ಏನಿಟ್ಟು ಕಾಲೇಜ್ ಪಡ್ಲೆ ಕಾಲೇಜ್ ಪಡಿಲಿ ಏನಕ್ಕೆ? ಅದ್ರ ಕಷ್ಟ ಸುಸ್ಸುಗೆ ಹೋಗ್ಬೇಕು. ಎಲ್ಲಿ ಕಿಟಿ ಹೋಗ್ಬಿಟ್ಟು ಅಂತ ಟೆನ್ಷನ್ಸ್ ಆಯ್ತಾ ಇದೆ. ಅದಾದ್ಮೇಲೆ ಏನಿಲ್ಲ, ನೀನು ಹೈ ಆಕ್ಟಿವ್. ಏನ್ ಮಂಡಿ ಇವ್ರು ಪ್ರಪೋಸ್ ಮಾಡ್ತಾ ಇದ್ದದ? ಅದ್ರ ಮೇಲೆಲ್ಲ ಹತ್ಬಿಡ್ತದೆ, ಕೊನೆಗೆ ಅಂತ ಮಕಾಯಿಲೆ ನೆಕ್ಬಿಡ್ತದೆ. ಮಕಾಯಿಲೆ ನೆಕ್ತದಲ್ಲ, ಹಂಗೆ ಸ್ಮಾರ್ಟಾಗಿ ನಿಂತಿರೋನಂತಾನೆ. 3 ತಿಂಗಳಿಂದ ಅವಳು ನೋಡ್ತಾವನಿ, ನನ್ನ ಕಡೆ ನೋಡ್ತಾನೆ ಇಲ್ಲ. ಅದು 3 ದಿನದಿಂದ ಬಂದಿರೋ ನಾಯಿ ಮಕ ನೆಕ್ತಾಗಲ್ಲ. ಹಂಗೆ ಟೆನ್ಷನ್. ನಾಯಿ ಬೇಕಂತೆ, ನಾಯಿ ಬಾ ಕುತ್ಕೋ. ಅಲ್ಲ, ನನ್ನ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ಗಾದ್ರೂ ಹಾಕ್ತೀಯೋ ಇಲ್ವೋ? ನಾನು ಕೇಳಿದ್ರೆ ನಿಮ್ಮ ಹಸ್ಬೆಂಡ್ರು ಕೇಳಿ ಡೈಲಾಗ್ ಹೇಳ್ಕೊಟ್ಟಿದ್ ನೀವಲ್ಲೇ.
ಕ್ರಿಯೇಟ್ ಮಾಡ್ಕೋಬೇಕು. ಹೌದಾ? ಸ್ಕೂಲ್ಗೆ ಹೇಳ್ತೀನಿ, ಇವಾಗ ಹೇಳ್ತೀನಿ ಕೇಳಿ, ಬೋರ್ಡಿಂಗ್ ಸ್ಕೂಲ್ ಅಂತ ಕೇಳಿ. ಈಗ ಹಳ್ಳಿ ಹೆಣ್ಮಕ್ಳಿಗೂ ಸಿಟಿ ಹೆಣ್ಮಕ್ಳಿಗೂ ಏನಣ್ಣ ವ್ಯತ್ಯಾಸ? ಇಬ್ರು ಹುಡುಗಿರೇ ಕಾರಣ, ಇಬ್ರು ಚೇಂಜ್ ಆಗಲ್ಲ. ಬಟ್ ಹೇಳ್ತೀನಿ, ನಮ್ಮ ಹಳ್ಳಿ ಹಸುಗಳು ಕಟ್ಟಿದಿರ್ತಾನೆ, ಇಲ್ಲೆಲ್ಲ ಕಟ್ಟಿದಿರ್ತಾನೆ. ಅದೇ ಮನೆ ಬಾಕ್ಲಿಗೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಅಯ್ಯೋ ಹಾಳ್ಗೇರಿದೆ, ಇಲ್ಲ ಬಂದಿದೆ ಅಂತ ಹೊಡ್ಕೊಂಡು ಹೋಗಿ ತಗೋಗಿ ಪಟ್ಟಿಗೆ ಕಟ್ಟಾಕ್ತೀರಿ. ಅದೇ ಸಿಟಿ ಹಿಂಗೆ 100/100 ಸೈಟ್ ಅಲ್ಲಿ ಅಲ್ಲೇ ಕಾಂಪೌಂಡ್ ಹಾಕೊಂಡು, ಅಲ್ಲೇ ಅಪಾರ್ಟ್ಮೆಂಟ್ ಕಟ್ಕೊಂಡು, ಅಲ್ಲೇ ಸ್ವಿಮ್ಮಿಂಗ್ ಪೂಲು, ಅಲ್ಲೇ ಜಿಮ್ಮು, ಅಲ್ಲೇ ಸ್ಕೂಲು, ಅಲ್ಲೇ ಕ್ರಿಕೆಟ್ ಫೀಲ್ಡು, ಅಲ್ಲೇ ವಾಲಿಬಾಲ್ ಫೀಲ್ಡು, ಅಲ್ಲೇ ಏನು ಬಸ್ ನೋಡಿಲ್ಲ ಅಂದ್ರೆ 2 ಸ್ಕೂಲ್ ಬಸ್ ಹಾಕೊಂಡು ಮಕ್ಳಿಗೆ ತೋರ್ಸೋದು, ಇದು ಬಸ್ಸು, ಇದು ಸ್ಕೂಟ್ರು ಎಲ್ಲ ಅಲ್ಲೇ ಹಾಕಿರ್ತಿಲ್ಲ. ಆ ಮನೆ ಬಾಕ್ಲಿಗೆ ಬಂದ್ಬಿಡ್ಬೇಕಂದ್ರ ಕಸ. ಬರ್ಲಿ ಬಾಣ, ನಾನು ಬಾಳೆ ಬಂದ್ರು ನೀನ್ ನಗಿಸ್ಬಿಟ್ಟು ಹೋಗ್ತೀನಿ, ಓಕೆನಾ? ಹಾ, ಬಾಕ್ಲಿಗೆ ತೆಗೆದ್ಬಿಟ್ಟು ವಾವ್ ಮಮ್ಮಿ ಕಾವು, ವಾಟ್ ಎ ಬ್ಯೂಟಿಫುಲ್ ಕಾವು, ತಲೆ ಮೇಲೆ ಹಿಡ್ಕೊಂಡು ಓಡಿಲ್ದ ನಿನ್ನೇನಿರ್ತದೆ ಅದೆಲ್ಲ ಬಿಸಾಕ ಹಿಂದ್ಗಡೆ ಸಗಣಿ ಹಾಕ್ಬಿಡ್ತದೆ, ಸಗಣಿ ಅಣ್ಣ. ವಾವ್ ಮಮ್ಮಿ ಬ್ಯೂಟಿಫುಲ್ ಗ್ರೀನ್ ಚಿಲ್ಲಿ, ದೋಸೆ ಮಾಡ್ಕೊಡು, ಇಡ್ಲಿ ಮಾಡ್ಕೊಡು. ಯಾಕೆಂದ್ರೆ ಅವ್ರು ಪುಸ್ತಕ ತೆಗೆದು ಬಿಟ್ಟಿದ್ದು ಕವು ನಾಯಿ ತೋರಿ ಬಹು ಅಂದಿರ್ತಾಳೆ, ಎಲ್ಲಿ ಸಗಣಿ ಹಾಕಿರ್ತದೆ ಪುಸ್ತಕದಲ್ಲಿ ತೋರಿರ್ತಾಳೆ. ಅದಕ್ಕೆ ಹೇಳೋದು, ನಮ್ಮ ಸಂಸ್ಕೃತಿ, ನಮ್ಮ ನಾಡು ನುಡಿ ಎಲ್ಲವನ್ನು ನಾವು ಮುಂದೆ ಪೀಳಿಗೆಗೆ ಉಳಿಸ್ಕೋದ್ರೆ ಹಿಂಗ ಹಬ್ಬ ಹುಣ್ಮೆಗಳು ದಿನಗಳು ನಡೀತಾ ಇರ್ತವೆ ಅಂತ ಹೇಳ್ತೀನಿ. ಬಾ, ಪಿಕ್ಚರ್ ಸ್ಟಾರ್ಟ್ ಆಯ್ತು, ಕುತ್ಕೋ. ಆಯ್ತು ಸುಮ್ನಿರಿ. ಮೇಕಪ್ ಹೊಟ್ಟೋಗದೆ, ಮಳೆ ಬರ್ತಾ ಇತ್ತಲ್ಲ, ಮೇಕಪ್ ಹೋಗದೆ ಇರುತ್ತೆ. ಇನ್ನ ಅವತ್ತೊಂದಿನ ಮೇಕಪ್ ಇರಲಿಲ್ಲ ಅಂದ್ರೆ ಅವ ಏನ್ ಕೆಲಸ ಇರ್ತಿದ್ದೆ. ಬಸ್ ಹತ್ಬಿಟ್ಟವಳೆ, ಆಧಾರ್ ಕಾರ್ಡ್ ಕೊಡಮ್ಮ ಅನ್ನೋನೆ, ಕೊಟ್ರೆ ಇವಳ ಕಂಡು ಹಿಡಿಯೋಕೆ ಚೆಕಿಂಗ್ ನೋಡ್ಬಿಟ್ಟು ಕೆಲಸ ಕಿತ್ತಾಕೋ. ಯಾಕೇಳಿ ರೆಪ್ಪೆ ಮೇಲೆ ರೆಪ್ಪೆ ಇಡ್ತಾಳೆ, ಆಧಾರ್ ಕಾರ್ಡ್ ರೆಪ್ಪೆನೇ ಇಲ್ಲ, ಆ ರೆಪ್ಪೆಯಲ್ಲಿ ಕಣ್ಣೇ ಇಲ್ಲ. ಕುತ್ಕೋ, ಸಿನಿಮಾ ಸ್ಟಾರ್ಟ್ ಆಯ್ತು, ಮುತ್ಕಪ್ಪ. ನನ್ನ ಜೀವನದಲ್ಲಿ ಯಾವ ಸಿನಿಮಾ ನೋಡಕ್ ಹೋದ್ರು ಬರೀ ಲೇಟು ಕಾರಣ. ಒಂದಿನೂ ಪಿಕ್ಚರ್ ಫಸ್ಟ್ ಇಂದ ನೋಡಕ್ಕೆ ಆಗ್ಲಿಲ್ಲ. ಇವತ್ತು ಬಂದಿದ್ದೀನಿ, ಪಿಕ್ಚರ್ ನೋಡಕ ಹೋಯ್ತೀನಿ. ಯಾವ್ದೋ ಒಳ್ಳೆ ಜೋಡಿ ಬಂದು ಕೂತತೆ. ಅಣ್ಣ ಹಾಕ್ಬಿಡಂಗಣ್ಣ, ನಿನ್ ಕಾಲ್ ಕಡ್ಕತೀನಿ. ಎಸಿನೇ ಬತ್ತಲ್ಲ ಈ ಕಡೆ ಪಿಕ್ಚರ್ ನೋಡಕ್ಕಾಗಲ್ಲ. ನಾವು ಗಂಡು ಮಕ್ಳು ಪಿಕ್ಚರ್ ನೋಡ್ಬೇಕು ಅಂದ್ರೆ ಎಸಿ ಬರ್ಬೇಕು, ಒಳ್ಳೆ ಎಸಿ. ಇಲ್ಲಪ್ಪ ಮೊತ್ಕ ಬಂದಲ್ವ ಪುಟ್ಟಿ, ಎಲ್ಲೋದ? ನನ್ನ ಹೆಂಡತಿ ಪಕ್ಕ ಬಂದು ಕೂತಿದ್ಯೆ ಸರ್. ಆ ಕಡೆ ಎಸಿನೇ ಹಾಕಿಲ್ಲ ಸರ್. ನನ್ಗೆ ಹೆಲಿಕಾಪ್ಟರ್ ನಿಲ್ಸ್ಬಿಟ್ಟು ಪ್ಲಾನ್ ಹಾಕಿದಾರ ಬಿಸಕ್ಕೆ ಎದಳ್ಬೇಕೆ? ಸುಮ್ಮನೆ ಎದಳ್ಬೇಕು ನೀನು. ಓಹೋ ಪುಟ್ಟಿ, ನನ್ನ ಮಗ ನನ್ನ ಹೆಂಡತಿ ಪಕ್ಕ ತೊಡೆ ಮೇಲೆ ಕುತ್ಕೊಂಡ್ಬಿಡ್ತಾನೆ ಅಂತ ನನ್ನ ಮಗ. ನೋಡೋಣ ಎದುರುಗಡೆ ಇಟ್ಕೊಂಡು ಮತ್ತೆ ನನ್ನ ಹೆಂಡತಿ ಪಕ್ಕನೆ ಕೂತಿದ್ಯಲ್ಲ ಸರ್. ಎಸಿ ಪತ್ತ ಇಲ್ಲ ಸರ್ ಅಲ್ಲಿ. ಸುಮ್ಮನೆ ನೋಡೋಣ ಅಂತ ಕೆಲಸ ಮಾಡೋಣ. ಈ ಕಡೆ ಬಾ. ಓ ಸರಿ ಕೂತ್ಕೊಳ್ಳಿ. ನನ್ನ ಹೆಂಡತಿ ಕಲ ನೀನ್ ಯಾಕಲ ಮತ್ತೆ ಕೂತ್ಕೊಳ್ತದೆ? ನನ್ನ ಹೆಂಡತಿ ಅನ್ನಕ್ಕಾಗಲ್ಲ, ನಿಮ್ಮ ಹೆಂಡತಿನಿ ಅಂತ ಅಲ್ಲ. ಅವ್ರ ಯಜಮಾನಿ ಎದುರುಗಡೆನವ್ರು ಈಗ ಹೇಳು. ನಾನು ಪಿಕ್ಚರ್ ನೋಡ್ತಾ ಇದ್ದೀನಿ. ಕೈ ಹೊಡೆದಾಗಲೇ ಅನ್ಕೋಬೇಕಾಯ್ತು. ಇವು ಯಾವ್ದು ಆದ್ರೂ ನೀವು ನೋಡ್ತಾ ಇದ್ರೆ ಚೆನ್ನಾಗಿದ್ದೀರಾ ಸರ್. ಪಿಕ್ಚರ್ ಎಷ್ಟು ಗಂಟೆ ಶುರುವಾಯ್ತು? 5 ನಿಮಿಷ ಆಯ್ತು. ಆದ್ರೂ ನೀವು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಸರ್. ಪಿಕ್ಚರ್ ಹೆಸರು ಮಳೆ. ಆದ್ರೂ ನಿಮ್ ಪಿಕ್ಚರ್ ನೀವು ನೋಡ್ತಾ ಇದ್ರೆ ಸರ್. ಹೀರೋ ಯಾರು? ನಾನೇ. ಆದ್ರೂ ನೀವು ನೋಡ್ತಾ ಇದ್ರೆ ಹೀರೋಯಿನ್ ನಮ್ಮವ್ವ ಹೀರೋಯಿನ್. ನನಗೆ ಹೇಳಿ ನಮ್ಮವ್ವ. ಆದ್ರೂ ನೀವು ನೋಡ್ತಾ ಇದ್ರೆ ಸರ್. ಈ ಸಿನಿಮಾದಲ್ಲಿ ಸಾಂಗ್ ಎಲ್ಲ ಇದ್ದವ? ಇಲ್ಲಪ್ಪ, ಒಂದು ಸವ ಮಾಡಿರ್ತಾರೆ, ಬಾಯಿ ಪಡ್ಕೊಳ್ಬೇಕು ಅಷ್ಟಿಯಾ? ಆಯ್ತು ಪಿಕ್ಚರ್ ನೋಡಿ ಸರ್. ನನ್ನ ಪಿಕ್ಚರ್ ನೋಡಿ ಸರ್. ಏನು ತಲೆ ಕೆಡಿಸ್ತಾ ಇದ್ದಾರಲ್ಲ ಸರ್. ಆದ್ರೂ ಸರ್ ಈ ಸಿನಿಮಾದಲ್ಲಿ ಫೈಟಿಂಗ್ ಏನಾರ ಬರ್ತಾವ? ಇಲ್ಲಪ್ಪ, ಸಿರ್ಸಾಲ್ತ ಕಾಲ ಮ್ಯಾಕ್ ಮಾಡ್ಬಿಟ್ಟು ತಾಳೋದು.
ಸಿನಿಮಾ ನೋಡೋಣ ನೆಂಟು ಆಯ್ತು 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 ನೋಡಿ ಟೀಚರ್ ಪಿಕ್ಚರ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಶುರು ಆಗದ ಕಡಲ್ಲ ಪಕ್ಕದಲ್ಲಿ ಹುಡುಗಿ ಇದ್ರೆ ಪಿಕ್ಚರ್ ನೋಡೋ ಕಡೆಗೆ ಕಮ್ಮಿ ಇಲ್ವಲ್ಲ ನಿಮ್ದು. ಆದ್ರೆ ನೀವು ನೋಡ್ತಾ ಇದ್ರು ಸಾಕಾಗ್ತಿಲ್ಲ. ಏನ್ ಲೂಸ್ ಗೀಜ ಹೆಂಗೆ ಪಿಕ್ಚರ್ ನೋಡ್ತಾ ಇರ್ಬೇಕು ಅಂದ್ರೆ ಲೂಸ್ ತಂಗ ಆಡ್ತೀರ ಸರ್ ನೀವು. ಸುಮ್ ಕೂತ್ಕೊಳ್ಳಿ ಸರ್. ಆದ್ರೆ ನೀವು ನೋಡ್ತಾ ಇದ್ರು ನೋಡ್ತಾನೆ. ಸುಮ್ ಕೂತ್ಕೊಳ್ಳ. ಏನು ಒಳ್ಳೆ ಪಿಕ್ಚರ್ ಸೂಪರ್. ಆದ್ರೂ ಏನ್ ತಲೆ ಕೆಡಿಸ್ತೀರಿ ಸರ್? ಪಿಕ್ಚರ್ ನೋಡಕ್ ಬಿಡಿಕಲ್ವಲ್ಲ ಸರ್ ನೀವು? ನಾನ್ ಬಿಡ್ತಾ ಇಲ್ವಾ? ಆದ್ರೂ ನೀವು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು. ಸೂಪರ್ ಪಿಕ್ಚರ ಇಲ್ಲ ನಿಮ್ಮ ಹೆಂಡತಿ ಸಿನಿಮಾ ಸೂಪರ್ ಸರ್. ಕೂತ್ಕೊಳ್ಳಿ ಇದಕ್ಕೆ. ಆದ್ರೂ ನೀವು ನೋಡ್ತಾ ಇದ್ರೆ ಟೈಮ್ ಎಷ್ಟು? ವಾಚ್ ಕಟ್ಟಿದ್ಯಲ್ಲ ನೀನು ನೋಡು. ನನ್ನಲ್ಲೇ ಸಲ್ಲು ವೀಕು. ಆದ್ರೂ ನೀವು ನೋಡ್ತಾ ಟೈಮ್ ಟೈಮ್ ಎಷ್ಟು ಅಂದಲ್ಲ ಸರ್? 1 2 3 4 5 ಹೋಗಲ್ಲ. ನಿಮ್ಮಪ್ಪ ಕೊಡ್ತಿದ್ದೀರ ವಾಚ ಟೈಮ್ ಹೇಳಕ್ಕೆ? ಆಯ್ತಾಯ್ತು. ಟೈಮ್ ಕೇಳಿದ್ರೆ ಹೆಂಗ್ ಆಡ್ತಾರಲ್ಲ ಸರ್? ಆದ್ರೂ ಗಂಟೆ ಎಷ್ಟು? ಅವ್ನು ಕೇಳ್ತಾನ ಹೋಗ ಅವನಿಗೆ ಕೇಳ್ಕೊಬೇಕು ಗಂಟೆ ಎಷ್ಟು ಅಂತ. ನಿಂತು ಗಂಟೆ ಇಲ್ವಾ? ನಮ್ ಕಡೆ ಗಂಟೆ ಅಂದ್ರೆ ಟೈಮ್ ಎಷ್ಟು? ತಾನೇ ನಮ್ಗೆ ಹೇಳ್ಬೇಕು. ಸ್ಪಾಟ್ ಅಲ್ಲಿ ಹೊಡಿತಾವಲ್ಲ. ನಿಮ್ಮ ಅವ್ವ ಇಟ್ಟಿದ್ದ ಚೇರ ಎತ್ತಿಡ್ತಾ ಇದೆಯಲ್ಲ ಥಿಯೇಟರ್ ನಾನು. ಆದ್ರೂ ನೀವು ನೋಡ್ತಾ ಇದ್ರೆ ಏನ್ ಮಾಡಿದೆ? ಅಲ್ಲಿ ಮಟನ್ ತಿಂದಲ್ಲ ಹಲ್ಲಕ್ಕೆ ಹಾಕೊಂಡ್ಬಿಟ್ಟ. ಮಟನ್ ಕಟ್ಟಿ ಇದ್ರೆ ತಕೊಂಡ್ ಚುಚ್ಚು. ಆದ್ರೂ ಏನಾಯ್ತು? ಮಾಂಸ ಸಿಗಾಕತ್ತ ಅಲ್ಲಿಗೆ. ಮಾಂಸ ಹಲ್ಲಕ್ಕೆ ಸಿಗಾಕಳ್ದೇನೆ ಕೆಳಗೆ ಸಿಗಾಕಲ್ಲ. ಕಟ್ಟಿ ಹಾಕಿ ತೆಗಿ. ಆದ್ರೂ ನೀವು ನೋಡ್ತಾ ಇದ್ರೆ ಸಾವಿರ ಏನಾಗಬೇಕು? ನನ್ನ ಹೆಂಡತಿ. ಆದ್ರೂ ನೀವು ನೋಡಿ ಸರ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಆದ್ರೂ ಮಕ್ಕಳು ಇನ್ನೂ ಆಗಿಲ್ಲ. ಮತ್ತಿಂದ ಮದ್ವೆ ಅದೇ. ಕೇಳಕ್ಕೆ ನೀನೇ ಅವನ್ನ ಕೇಳಕ್ಕೆ. ಆಯ್ತು ಕೂತ್ಕೊಳ್ಳಿ ಸರ್. ಎಂತ ನನ್ನ ಮಗ ನೋಡು. ನಾನು ಎಲ್ಲೋ ನಿಮ್ಮ ಅಕ್ಕ ಅನ್ಕೊಂಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ. ಆಯ್ತಾಯ್ತು ಕೂತ್ಕೊಳ್ಳಿ ಸರ್. ಆದ್ರೂ ನೀವು ನೋಡ್ತಾ ಇದ್ರೆ ಸರ್ ಅವರು ಪಕ್ಕ ನಿಮ್ಮ ಹೆಂಡತಿ ಬೇಡ. ಇವ್ರು ಏನಾಗ್ಬೇಕು? ಯಾಕೆ ತಲೆ ಕೆಡ್ತಾ ನನಗೆ? ಮೇಡಮ್ ಏನಾಗ್ಬೇಕು ಇವ್ರು? ಕೇಳ್ತಾರೆ ಹೇಳು. ಹೇಳಿ ಕೇಳ್ತವ್ರೆ ಸರ್. ಒಟ್ಟೋಗೋ ಓಲೆ. ಆದ್ರೂ ನೀವು ನೋಡ್ತಾ ಇದ್ರೆ ನೋಡಿ ಹೋದ್ರು ಸರಿ. ಆದ್ರೂ ಪಿಕ್ಚರ್ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ಅಲ್ಲಿ ಹಾಕಿರೋ ಸ್ಕ್ರೀನ್ ಚೆನ್ನಾಗದೆ ಅಲ್ವಾ? ಇನ್ನೊಂದು ಜೋರಾಗಿರಿ. ಅಲ್ಲಿ ಹಾಕಿರೋ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ಸೀರಿಯಲ್ ಸೆಟ್ಟು ಸ್ಕ್ರೀನ್ ಅಂತವ್ರಲ್ಲ. ನಾನೆಲ್ಲ ಕೆಲ ಭಯ ಪಡ್ಬೇಕಾಗಿರೋದು. ಈಗ ಒಂದ್ ಭಯ ಪಡ್ಬೇಕು. ಎಲ್ಲ ಎಂಜಾಯ್ ಮಾಡೋದು ಥಿಯೇಟ್ರಾ. ಸೊ ಸೂಪರ್, ಥ್ಯಾಂಕ್ ಯು. ಬನ್ನಿ ಮೇಡಮ್. ನಿಮ್ಮ ಹೆಸರು? ಮೀನಾಕ್ಷಿ ಅವರು. ಸೊ
ನಾ ಡ್ರೈವರ ನನ್ನ ಲವ್ವರ ಅಣ್ಣ ಮಚ್ಚಲ್ ಮಡಗಿದೀನಿ ಮನೆಯಲ್ಲಿ ವಿಡಿಯೋ ಮಾಡ್ತಾ ಕೂತಿದ್ದೀನಿ ನಾನಾಗಿರೋ ಕೊಚ್ಚ ಹಾಕ್ಬಿಡುವೆ ನಾ ಡ್ರೈವರ ಇವ್ರ ಲವ್ವರ ಸೊ ಮೀನಾಕ್ಷಿ ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ ಕಲಾವಿದರು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಅಲ್ಲಿ ಕುಂತಿದ್ದೆ ಮೇಡಮ್, ಲೇಡಿ ಆರ್ಟಿಸ್ಟ್ ಇಲ್ಲ, ನಾವು ಆ್ಯಕ್ಚುಲಿ ಎಲ್ಲ ಲೇಡಿ ಆರ್ಟಿಸ್ಟ್ ನಾನು ಚಂದ್ರಣ್ಣ ಹೋದ್ರೆ ಇದು ಕರ್ಕೊಂಡು ಹೋಗಲ್ಲ ಜಾಸ್ತಿ, ಅಂದರೆ ಇಷ್ಟೊತ್ತೊಂದು ರಾತ್ರಿ ಆಗುತ್ತೆ, ಅದು ಒಂಥರ ಭಯ ನಮಗೆ. ಅಂದರೆ ನಾವೆಲ್ಲಿರ್ತೀವಿ ಶೂಟಿಂಗ್ ತಾವಿರ್ತೀವಿ, ಅವನೆಲ್ಲೋ ಇರ್ತಾನೆ, ಇಂಥ ಪ್ರೋಗ್ರಾಮ್ ಬಂದ್ಬಿಡೋದು ನನ್ನ ಕಾರಲ್ಲಿ ಬಂದ್ಬಿಡ್ತೀವಿ. ಸೊ ಅದಾದಾಗ ನಾವಿಲ್ಲಿ ಆರ್ಕೆಸ್ಟ್ರಲ್ಲಿ ಸಿಂಗಿಂಗ್ ಮಾಡೋರು ಯಾರೇ ಇದ್ರು ಕೇಳ್ಕೊತೀವಿ, ಮತ್ತು ನಮ್ಮ ಜೊತೆ ಅಭಿನಯ ಮಾಡ್ತೀರಾ ಅಂತ. ಸೊ ಅವ್ರು ಆ್ಯಕ್ಚುಲಿ ಒಂದೇ ಮನಸ್ಸಿಂದ ಅವ್ರ ಯಜಮಾನ್ರು ಇವ್ರಿದ್ರು, ಸರ್ ಆ್ಯಕ್ಟಿಂಗು ಎಲ್ಲ ಮಾಡೋಕ್ಕಾಗಲ್ಲ, ನೀವು ಆ್ಯಕ್ಟಿಂಗ್ ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಕಲೀಲಿ ಸರ್ ಚೆನ್ನಾಗಿ ಅಂದ್ರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಸ್ಟೇಜಲ್ಲೇ ಅರಳಿದ ಪ್ರತಿಭೆ, ಸ್ಟೇಜಲ್ಲೇ ಬೆಳೆದಂಥ ಪ್ರತಿಭೆ ಮೀನಾಕ್ಷಿ. ಆಹಾ ಮೀನಾಕ್ಷಿ ಅಂತ ಗಂಡು ಪಡ್ತಿದ್ದೇವ.